ಹೆಸರ್ರಿ ಮುದ್ದಪ್ಪ ಸುರೇಶ್ ಬಸ್ತವಾಡೆ ಅಂತ್ರಿ ನಾವು ಗ್ರಾಮ ಪಂಚಾಯತಿ ಸದಸ್ಯರಿ. ಈಗ ಬೆಳಗಾವಿ ಡಿಸ್ಟಿಕ್ ಒಳಗ ನಮ್ ಕುರ್ಚಿ ಗ್ರಾಮ ಪಂಚಾಯತಿ ಎಲ್ಲಕ್ಕಿಂತ ದೊಡ್ಡದೈತಿ ಸರ್. ಜೋರ್ಲೆ ಮಾತಾಡ್ಸ. ನೀವು ಇತಿಹಾಸದೊಳಗ ತೆಗೆದು ನೋಡ್ರು ಕೂಡ ನಿಮಗ್ ಗೊತ್ತಾಗತೈತಿ. ಯಾಕಂದ್ರ ಬೆಳಗಾವಿ ಡಿಸ್ಟಿಕ್ ದೊಳಗ ಕುರ್ಚಿ ಅನ್ನುವಂತ ಗ್ರಾಮ ಪಂಚಾಯತಿ ಎಲ್ಲಾದ್ರೊಳಗ ದೊಡ್ಡದೈತಿ, ದೊಡ್ಡ ಪಂಚಾಯತಿ ಐತಿ. ಅಂತದ್ರೊಳಗ ನೀವು ಸತತ ಏಳು ತಿಂಗಳ ಇಲ್ಲಿ ಪಿಡಿಒ ಬರ್ಲಿಲ್ಲ ಅಂದ್ರ ಇಲ್ಲಿ ಪರಿಸ್ಥಿತಿ ಹೆಂಗ ಆಗ್ತೈತ್ರಿ ಸರ್? ಪರಿಸ್ಥಿತಿ 7 ತಿಂಗಳು ಇಂತ ದೊಡ್ಡ ಪಂಚಾಯತ್ 7 ತಿಂಗಳ ಗಟ್ಲೆ ನಡೀಲಿಲ್ಲ ಅಂದ್ರ ಇದರ ನಾವು ಸದಸ್ಯರಾಗಿ ಜನರಿಗೆ ಉತ್ತರ ಏನ್ ಕೊಡ್ಬೇಕೈತಿ? ಈಗ ನೋಡ್ ಸರ್, ನಾವ ಗ್ರಾಮ ಪಂಚಾಯತಿ ಒಳಗ ಹಿಂದ್ಗಡೆ ಮಾಡಿರ್ತಕ್ಕಂತ ಯಾವುದೇ ಕೆಲಸಗಳ ಮಟೀರಿಯಲ್ ಬಿಲ್ ಸುಮಾರು 2 ವರ್ಷದಿಂದ ಈಗ ಮಟೀರಿಯಲ್ ಬಿಲ್ ಆಗಿಲ್ಲ ಸರ್. ಇನ್ನಾಸ್ತಕ್ಕೂ ಮಟೀರಿಯಲ್ ಬಿಲ್ ಆಗಿಲ್ಲ. ಮತ್ತ ಅಲ್ಲಿ ಮಾಡಿರ್ತಕ್ಕಂತ ಕೆಲಸ ಕಾಮಗಾರಿಗಳ ನಾವು ಮಟೀರಿಯಲ್ ಬಿಲ್ ಅನ್ನ ಸ್ವತಃ ನಾವ ಕೊಡ್ಬೇಕಾಗಿತ್ರಿ. ಇಲ್ಲಿ ತನ 2 ವರ್ಷ ಗಟ್ಲೆ ಯಾರು ನಿಲ್ಲಂಗಿಲ್ರಿ. ಮತ್ ಈಗ ನೋಡ್ರಿ, ಯಾವ್ದೋ ಒಂದು ಸಾರ್ವಜನಿಕರ ಈಗ ಪಂಚಾಯತಿ ಒಳಗಡೆ ಬರಾಕ ಅವ್ರ ಯಾರ ಸಿಬ್ಬಂದಿ ಅಥವಾ ಪಿಡಿಒ ಇದ್ರನ ಬಂದ್ರ ಅವ್ರ ಕೆಲ್ಸ ಆಗೋದ್ರಿ. ಯಾರು ಒಬ್ರು ಇಲ್ಲ ಅಂದ ಬಳಕ ಇಲ್ಲಿ ಸಾರ್ವಜನಿಕರ ಸ್ವತಃ ಪಿಡಿಒ ಅನ್ನ ಮತ್ ಇಒ ಅವ್ರನ್ನ ಕೇಳಂಗಿಲ್ರಿ. ನಾವು ಆರ್ಟ್ಸ್ ತಂದಿರ್ತಕ್ಕಂತ ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂತ ಸದಸ್ಯರು ನಮ್ಮನ್ನ ಕೇಳ್ತಾರ. ನಾವ್ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು? ಅಲ್ಲ, ನಿಮ್ಮನ್ನ ಆರಿಸಿದವ್ನ ಬಂದೆವು, ನೀವ್ ಕೆಲ್ಸ ಮಾಡಿಕೊಡ್ರಪ್ಪ ಅಂತ ಪಂಚಾಯತಿ ಬಂದಾಗ ಇಲ್ಲಿ ಮಾಡಿಕೊಡುವಂತ ಅಧಿಕಾರಿನೇ ಇಲ್ಲ ಇದ್ದಂದ್ರ ನಾವ್ ಯಾರ ಕೇಳ್ಬೇಕು? ಮತ್ ಅವ್ರ ಏನ್ ರೀಸನ್ ಐತಿ? ನಾವು ಸುಮಾರು 2 ಸಲ ಒಂದ್ 4 ಸಲ ನಾವ್ ಇವ್ರನ್ನ ಕರ್ಸಿದೆವು. ಮತ್ ಅವ್ರ ಜೊತೆ ನಾವು ಎದುರು ಬದ್ರ ಕೂತ್ ಮಾತಾಡಿದೆವು. ಇಲ್ಲ, ನಾವು 8 ದಿನದೊಳಗ ಕೆಲಸ ಮಾಡ್ತನ ಅಂತ ಹೇಳಿಗ್ಯಾರ. ಯಾವ್ದೇ ಕೆಲಸ ನಿಮ್ದು 8 ದಿನದ ಕೆಲಸ ಬರೀ 8 ದಿನದೊಳಗ ಕೆಲಸ ಮಾಡ್ತನ ಅಂತ ಹೇಳಿ ಸುಮಾರು ಈಗ 2, 3, 4 ತಿಂಗಳಾಯ್ತು. ಅವ್ರು ವಾಪಸ್ ಅದ್ ಕೆಲಸ ಐತೋ ಏನ ಆಗೈತೋ ಇಲ್ಲೋ ಏನು ನಮ್ನ ಅವ್ರ ಪುನಃ ಕೇಳಿಲ್ಲ. ಅಂದ ಬಳಕ ಇಂತ ಪರಿಸ್ಥಿತಿ ಒಳಗ ಇದಕ್ಕೆಲ್ಲಾ ಕಾರಣೀಭೂತ ಇಒ ಸಾಹೇಬ್ರ ಆಗ್ತಾರ. ಯಾಕಂದ್ರ ಇಲ್ಲಿ ಪಂಚಾಯತ್ ಅವ್ರ ಅಂಡರ್ದೊಳಗ ಈ ಗ್ರಾಮ ಪಂಚಾಯತ್ ನಡೀತಿರ್ತೈತಿ. ಇದ್ ನಡ್ದೈತೋ ಇಲ್ಲೋ ಅನ್ನೋದ್ ಅವ್ರ ವಿಚಾರ ಮಾಡ್ಬೇಕಲ್ಲ. ಈಗ ನೋಡಿ, ಪಿಡಿಒ ಬರ್ತಾರ ಇಲ್ಲಿ. ಒಂದ್ ದಿವ್ಸ ಬರ್ತಾರೋ 2 ದಿವ್ಸಕ್ ನನ್ನ ಕೈಲಿ ಆಗುದಿಲ್ಲಪಾ ಅಂತಾರ. ಅದ್ ಆಗುದಿಲ್ಲ ಅಂದ್ರ ಅದಕ್ ರೀಸನ್ ಏನ್ ಕೇಳ್ಬೇಕಲ್ಲ ಅವ್ರ ಇಒ ಸಾಹೇಬ್ರ. ನೀ ಯಾಕೆ ಮಾಡಂಗಿಲ್ಪ ಅಲ್ಲಿ ಕೆಲ್ಸ, ನಾ ಅದ್ ಏನ್ ಬಂದದ್ ನಾ ನೋಡ್ತನು ಅಂತ ಹೇಳಿ ಅವ್ರಿಗೆ ಹೇಳಿದ್ರ ಅವ್ರು ಇಲ್ಲಿ ಪಿಡಿಒ ಕೆಲಸ ಮಾಡ್ತಾರೋ. ಮತ್ ಇವ್ರ ಅವ್ರನ್ನ ಹೇಳಿದಂದ್ರೆ ಅವ್ರು ಬ್ಯಾರ ಹೇಳತನ ಹೇಳ್ಕಿಶನ್ ಹೇಳಿದಂದ್ರೆ ಅವ್ರದ್ದು ಯಾನ್ ಮಾಡುದು ಅವ್ರು ಮಾಡ್ಬೇಕ, ಏನ್ ನಾವು ಮಾಡ್ಬೇಕು? ಸರ್ಕಾರಿ ಅಧಿಕಾರ ಅವ್ರು ಮಾಡ್ಬೇಕು. ನಾವು ಮಾಡಕ ಸಾಧ್ಯನೇ ಇಲ್ಲ. ಇನ್ ಒಂದು ವೇಳೆ ಅವ್ರ ಈಗ ನಮ್ಗೆ 8 ದಿವಸ ಆಯ್ತು ಟೈಮ್ ಕೊಟ್ಟಿಗ್ಯಾರೋ, ಅದ್ ಕಾಲ್ ಮಿಂಚೈತಿ. ಇನ್ನ ಬೇಗ 4-5 ದಿವಸದೊಳಗ ಇಲ್ಲಿ ಪಿಡಿಒ ಕಳಿಸ್ದಿದ್ರ ನಾವೆಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮತ್ ಇಲ್ಲಿ ಇರ್ತಕ್ಕಂತ ಸಾರ್ವಜನಿಕರನ್ನ ಕರ್ಕೊಂಡ ಹೋಗಿ ನಾವು ತಾಲೂಕ್ ಪಂಚಾಯತಿ ಮುಂದ ಧರಣಿ ಕುಂತೀವಿ. ಎಷ್ಟ್ ಮಂದಿ ಸದಸ್ಯರು ಅದಾರ ಸರ್? 41 ಜನ ಅದ್ರ ಸರ್. 41 ಜನ ಅದಾರ. ಈ ನಿಮ್ ಪಂಚಾಯತಿ ಅಷ್ಟೇ ಯಾಕಾದ್ರೂ ನಿರ್ಲಕ್ಷ್ಯ ಮಾಡತ್ತಿದಾರ ಸರ್? ನೋಡ್ರಿ, ಅದ ನೀವು ಈಗ ನಮ್ಮನ್ನ ಪ್ರಶ್ನೆ ಕೇಳೋದಕ್ಕಿಂತ ನೀವು ಇಒನ್ ಕೇಳ್ರ ಬಹಳ ಉತ್ತಮ. ಯಾಕಂದ್ರೆ ನಮ್ಮ ಉದ್ದೇಶ ಅವ್ರು ಬಂದಿಲ್ಲ ಅಂತ ಹೇಳಿ ನಾವ್ ಹೇಳ್ತೇವೆ. ನೀವ್ ಯಾಕೆ ಬರತ್ತಿಲ್ಲ, ಯಾಕೆ ಅವ್ರ ಸಮಸ್ಯೆಗಳನ್ನ ಪರಿಹರಿಸುವ ಅಂತ ಹೇಳಿ ನೀವು ಸ್ವತಃ ನೀವು ಅವ್ರನ್ನ ಪ್ರಶ್ನೆ ಮಾಡ್ರಿ. ಸರ್ ಅದ್ರ ಉತ್ತರ ಏನ್ ಕೊಡ್ತಾರ? ಅದ್ ನಮ್ಗೆ ಎಲ್ಲಾ ಕೆಲಸಗಳು ಬೇಡ, ಪಂಚಾಯತ್ ಬರ್ಬೇಕೇನಿಲ್ಲ, ಆಫೀಸರ್ ಪಂಚಾಯತ್ಗೆ ಬರ್ಬೇಕೇನಿಲ್ಲ. ಇದು ಪಂಚಾಯತ್ ಗೌರ್ಮೆಂಟ್ ಪ್ರಾಪರ್ಟಿ ಐತಿ. ಇವ್ರ ಪಂಚಾಯತ್ಗೆ ಆಫೀಸರ್ ಬರ್ಬೇಕೇನಿಲ್ಲ. ಇವ್ರ ತಿಂಗಳಗತ್ಲೆ ಇಲ್ಲೇ ಬಂದಿಲ್ಲ, ದುಡ್ಡು ತಗೊಂತಾರು ಸರ್ಕಾರದ ಅಂದ್ರೆ ಇದ್ ಸರ್ಕಾರದ ಹೆಸರು ಹಾಳು ಮಾಡತಾರ ಇವ್ರ ಆಫೀಸರ. ಇದ್ ನಮ್ಗ ಇದ್ ಆಗಂಗಿಲ್ಲ. ಸರ್ಕಾರಕ್ಕ ಜನ ಕೇಳತ್ತಾರ, 10,000 ಜನ ಕೇಳತ್ತಾರ. ಅಲ್ಲೇ ನೀವು 41 ಮೆಂಬರ್ ಅದಾರು. ಇದ್ ಕೆಲಸ ಇಲ್ಲ. ನಿಮ್ ಪಂಚಾಯತ್ದಾಗ ಒಂದು ಆಫೀಸರ್ ಇಲ್ಲಿ ನಿಮ್ಗೆ ನಾಚಿಕೆ ಬರ್ಬೇಕು ಹೇಳ್ತಾರ ಅವ್ರು. ಇದ್ ನಾಚಿಕೆ ನಮ್ಗ ಬರ್ಬಾರ್ದು, ಇದ್ ನಾಚಿಕೆ ಸುರೇಶ್ ಕದ್ದು ಅವ್ರಿಗೆ ಬರ್ಬೇಕು. ಈಗ ನೀವು ಪ್ರತ್ಯಕ್ಷವಾಗಿ ಒಳಗ್ ಹೋಗಿ ನೀವು ವಿಡಿಯೋ ಕ್ಯಾಮ್ರಾ ಇದನ್ನ ಬಂದ್ ಮಾಡ್ಲಾರ್ದ ಹೋಗಿ ನೀವು ನೋಡ್ರಿ, ಅಲ್ಲಿ ಪಿಡಿಒ ಅದಾರೋ ಸೆಕ್ರೆಟರಿ ಅದಾರೋ ಯಾರದಾರ ನೋಡ್ರಿ. ನೀವು ನೋಡ್ಕಿಶನ್ ನಾವು ಇಷ್ಟೇ ಹೇಳ್ತಾರೋ. ಮುಂದೆ ಏನೈತಿ ಇವ್ರು ಹೇಳ್ಯಾರು, ನಮ್ ಮೆಂಬರ್ ಅವ್ರು ಎಲ್ಲಾರು ನಾವು ಮೆಂಬರ್ಸ್ ಅದಾರ. ಇವ್ರು ಹೇಳ್ಯಾರು, ನಾವು ಹೋಗ ತಾಲೂಕಾ ಪಂಚಾಯತ್ಗೆ ಧರ್ನಾ ಕೊಡ್ತಾರ.